ಅಧಿಕ ಮಾಸದಲ್ಲಿ ಅನೇಕ ಧಾರ್ಮಿಕವಾಗಿರತಕ್ಕಂತಹ ಅನುಷ್ಠಾನಗಳನ್ನು ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ಕೆಲವು ಜನ ಇರ್ತಾರೆ, ಅವ್ರೇನು ಹೇಳ್ತಾರೆ, ಇದೆಲ್ಲ ಸುಳ್ಳು, ಹೀಗೆಲ್ಲ ಮಾಡುವ ಕಾರಣವೇ ಇಲ್ಲ, ಇದೆಲ್ಲವನ್ನು ಕೂಡ ಮಾಡಿ ನೀವು ದುಡ್ಡನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀರಿ, ಆದ್ದರಿಂದಾಗಿ ಮಾಡೋದು ಬೇಡ ಅಂತ ನಿಲ್ಲಿಸ್ತಾ ಇರ್ತಾರೆ. ಅಂಥವರಿಗೇನಾದರೂ ಶಾಸ್ತ್ರ ಉತ್ತರವನ್ನು ಕೊಟ್ಟಿದೆಯಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಬೃಹನ್ನಾರದೀಯ ಪುರಾಣ ಅಂತ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಪುರುಷೋತ್ತಮ ಮಾಸಸ್ಯ ಯತ್ವಯ ಅನಾದರ ಕೃತಃ ಸರ್ವಥಾ ತತ್ಫಲಂ ಭಾವಿ ಯಹವಾ ಪರಜನ್ಮನಿ ಅಂತ ಹೇಳಿದ್ದಾರೆ. ಅಧಿಕ ಮಾಸವನ್ನು ಯಾರು ನಿಂದೆಯನ್ನು ಮಾಡ್ತಾರೆಯೋ, ಅಧಿಕ ಮಾಸದಲ್ಲಿ ಧರ್ಮಾಚರಣೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಇಂಥ ದುಷ್ಟ ಮಾತುಗಳನ್ನು ಹೇಳಿ ಅವರನ್ನು ತಡಿತಾ ಇರ್ತಾರೆಯೋ, ಅಂಥವರು ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಜನ್ಮದಲ್ಲೂ ಕೂಡ ಘೋರವಾಗಿರತಕ್ಕಂತಹ ಕಷ್ಟಗಳನ್ನು ಹೊಂದುವಂತಹ ಪ್ರಸಂಗ ಅಂತನ್ನೋದು ಬರ್ತದೆ. ಇಹ ಜನ್ಮದಲ್ಲಿ ಮತ್ತು ಪರಜನ್ಮದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗಿರುವಂತಹ ಪ್ರಸಂಗ ಅವರಿಗೆ ಬರ್ತದೆ. ಆದ್ದರಿಂದ ಅಧಿಕ ಮಾಸವನ್ನು ಸರ್ವಥಾ ನಿಂದೆಯನ್ನು ಮಾಡಬಾರದು. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಕೂಡ ಪುರಾಣ ಹೇಳಿಕೊಡ್ತಾ ಇದೆ. ಯೋ ವೈ ನಿಂದತಿ ತಮ್ ಮಾಸಂ ಸಯಾತಿ ಘೋರ ರೌರವಂ ವಿಪರೀತಂ ಭವೇತ್ತಸ್ಯ ನಕದಾಪ್ಯನ್ಯಥಾ ಭವೇತ್ ಎಂಬುದಾಗಿ ಹೇಳಿದ್ದಾರೆ. ಅಧಿಕ ಮಾಸವನ್ನು ಯಾರು ನಿಂದೆಯನ್ನು ಮಾಡ್ತಾ ಇರ್ತಾರೆಯೋ ಅಂಥವರು ಘೋರವಾಗಿರತಕ್ಕಂತಹ ರೌರವ ಎಂಬ ಹೆಸರಿನ ನರಕವನ್ನು ಹೊಂದುತ್ತಾರೆ. ಅಂಥವನಿಗೆ ದುಷ್ಫಲ ಅಂತನ್ನುವುದು ಲಭಿಸುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಈ ಮಾತು ಸರ್ವಥಾ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಸಾಧ್ಯವಾದರೆ ಧಾರ್ಮಿಕವಾಗಿರತಕ್ಕಂಥ ಅನುಷ್ಠಾನಗಳನ್ನು ಮಾಡ್ರಿ, ಇಲ್ಲದೇ ಇದ್ದರೆ ಮಾಡುವಂತಹ ವ್ಯಕ್ತಿಗಳನ್ನು ಮಾತ್ರ ಸರ್ವಥಾ ತಡೆಯಬೇಡ್ರಿ. ಅದರಿಂದ ಬಹಳ ಅನರ್ಥ ಅಂತನ್ನೋದು ನಿಮಗೆ ಆಗ್ತದೆ.